ಸೊ ಡಿ ಸ್ಟೂಡೆಂಟ್ಸ್ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಸರ್ ಈ ಥರ ಲಾಗಿನ್ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಕೋರ್ಸ್ ಬೈ ಮಾಡೋಕೆ ಹೋದಾಗ ಸರ್ ಈ ಥರ ಬರ್ತಾ ಇದೆ ಇವರು ಆಲ್ರೆಡಿ ಲಾಗ್ಡ್ ಇನ್ ಟು ಸಮ್ ಅದರ್ ಮೊಬೈಲ್ ಡಿವೈಸ್ ಪ್ಲೀಸ್ ಯೂಸ್ ದಟ್ ಸೇಮ್ ಡಿವೈಸ್ ಟು ಲಾಗಿನ್ ಅಂತ ಇದೆ. ಸೊ ಇದು ಯಾರನ್ನ ಫೇಸ್ ಮಾಡ್ತಾ ಇದ್ರೆ ನನಗೆ ಇಮಿಡಿಯೇಟ್ಲಿ ಪಿಂಗ್ ಮಾಡಿ, ಓಕೆ ಅಂದರೆ ಮೆಸೇಜ್ ವಾಟ್ಸಪ್ ಮಾಡಿ, ನಾನು ರೀಸೆಟ್ ಮಾಡ್ತೀನಿ. ಇದು ಯಾಕೆ ಆಗುತ್ತೆ ಅಂತಂದ್ರೆ ನೀವು ಯಾವ ಮೊಬೈಲಲ್ಲಿ ಲಾಗಿನ್ ಮಾಡಿರ್ತೀರೋ ಅದೇ ಮೊಬೈಲಲ್ಲಿ ಲಾಗಿನ್ ಆಗಬೇಕು, ಅದೇ ಡಿವೈಸಲ್ಲಿ ಲಾಗಿನ್ ಆಗಬೇಕು. ಒಂದ್ಸಲಿ ಮೊಬೈಲ್ ಚೇಂಜ್ ಮಾಡಿದ್ರೆ ಆಗಲ್ಲ. ಎರಡೇ ಆಪ್ಷನ್ ಇರೋದು, ಒಂದು ಬಂದು ನೀವು ಯೂಸ್ ಮಾಡ್ತಾರೋ ಮೊಬೈಲ್ ಡಿವೈಸ್, ಇನ್ನೊಂದು ಬಂದು ಪಿ ಸಿ ಬ್ರೌಸರ್ ಆಗಲಿ ಅಷ್ಟೇನೆ. ಬ್ರೌಸರ್ ಅಲ್ಲಾಗ್ಲಿ ಮೊಬೈಲ್ ಡಿವೈಸ್ ಆಗಲಿ ಈ ತರ ಬಂದಿದ್ರೆ ನಿಮಗೆ ಮಲ್ಟಿಪಲ್ ಲಾಗಿನ್ಸ್ ಮಾಡಿರ್ತೀರಾ, ಮಲ್ಟಿಪಲ್ ಲಾಗಿನ್ಸ್ ಆಪ್ಷನ್ ಇಲ್ಲ. ಯಾವ್ದಾನ ಒಂದು ಬ್ರೌಸರ್ ಲಾಗಿನ್ ಮಾಡಿದ್ರೆ ಅದೇ ಬ್ರೌಸರ್ ಯೂಸ್ ಮಾಡಬೇಕು. ಇವಾಗ ಮನೇಲಿ ಲಾಗಿನ್ ಮಾಡ್ತೀರಾ, ಬೇರೆ ಸಿಸ್ಟಮ್ ಅಲ್ಲಿ ಸೆಂಟ್ರಲ್ ಹೋಗ್ಬಿಟ್ಟು ಲಾಗಿನ್ ಮಾಡ್ತೀರಾ, ಆಪ್ಷನ್ಸ್ ಇಲ್ಲ. ಓಕೆ, ಇದು ಮಲ್ಟಿಪಲ್ ಡಿವೈಸ್ ನ ಅವಾಯ್ಡ್ ಮಾಡೋದಕ್ಕೆ ಈ ತರ ಮಾಡಿರೋದು. ಓಕೆ, ಸೊ ನಿಮ್ಗೆ ಏನಾದ್ರೂ ಈ ತರ ಪ್ರಾಬ್ಲಮ್ ಫೇಸ್ ಆಗ್ತಾ ಇದ್ರೆ ಇಮಿಡಿಯೇಟ್ಲಿ ನನಗೆ ಪಿಂಗ್ ಮಾಡಿ, ನಾನು ನಿಮಗೆ ರೀಸೆಟ್ ಮಾಡ್ತೀನಿ. ಸೊ ಯಾರೊಬ್ಬ ಮಹೇಶ್ ಕಮೆಂಟ್ ಮಾಡಿದ್ದಾರೆ ಆಲ್ವೇಸ್ ಯೂಸ್ಲೆಸ್ ಆಪ್ ಅದು ಇದು ಅಂತ. ಸೊ ಇವ್ರಿಗೆ ಮೆಸೇಜ್ ರಿವ್ಯೂ ಮಾಡೋಷ್ಟು ಪೇಷನ್ಸ್ ನನಗೆ ಒಂದು ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ಲಿ ರೀಸೆಟ್ ಮಾಡ್ತಾ ಇದ್ದೆ. ಓಕೆ, ಸೊ ನೀವು ಯಾವ್ದಾರು ಈ ತರ ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ರಿವ್ಯೂ ಹಾಕೋದೇನು ಬೇಡ, ಜಸ್ಟ್ ನನಗೆ ಪಿಂಗ್ ಮಾಡಿ. ಓಕೆ, ಸೊ ಶಾರ್ಟ್ ಪಿಂಗ್ ಮಾಡೋದಕ್ಕೆ ವಾಟ್ಸ್ಆಪ್ ನಂಬರ್ ಸೇಮ್ ಡಿಸ್ಪ್ಲೇ ಆಗ್ತಾ ಇದೆ, ನಂಬರ್ಗೆ ಪಿಂಗ್ ಮಾಡಿ. ಸೊ ನಿಮಗೆ ಇವಾಗ ಕೋರ್ಸ್ ಲಾಂಚ್ ಮಾಡಿದ್ದೀನಿ, ಅದು LMR PPT ಅಂಡ್ ಮಾಕ್ ಟೆಸ್ಟ್ ಸೀರೀಸ್ ಕೋರ್ಸ್ ಲಾಂಚ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಬೈ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು, ಈ ತರ ಪ್ರಾಬ್ಲಮ್ ಆಗ್ತಾ ಇದ್ರೆ ನನಗೆ ಪಿಂಗ್ ಮಾಡಿ, ವಾಟ್ಸ್ಆಪ್ ಮಾಡಿ, ಇಮಿಡಿಯೇಟ್ಲಿ ರೀಸೆಟ್ ಮಾಡ್ತೀನಿ. ಬಟ್ ರೀಸೆಟ್ ಮಾಡಿದ್ಮೇಲೆ ಮಲ್ಟಿಪಲ್ ರೀಸೆಟ್ಸ್ ಮಾಡಲ್ಲ, ಯಾಕಂದ್ರೆ ಪದೇ ಪದೇ ಮೊಬೈಲ್ ಯೂಸ್ ಚೇಂಜ್ ಮಾಡ್ತಾ ಇರ್ತಾರೆ. ಇದು ಹುಡುಗರು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ಒಬ್ರು ಬೈ ಮಾಡ್ಕೊಳ್ಳೋದು, ಇನ್ನೊಬ್ರು ಲಾಗಿನ್ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಒಂದು ಸ್ಟೂಡೆಂಟ್ಗೆ ಒಂದೇ ಲಾಗಿನ್. ಓಕೆ, ಯಾವ ಡಿವೈಸ್ ಅಲ್ಲಿ ಲಾಗಿನ್ ಮಾಡ್ತೀರಾ ಅದರಲ್ಲೇ ಲಾಗಿನ್ ಮಾಡಬೇಕು. ಮಲ್ಟಿಪಲ್ ರಿಕ್ವೆಸ್ಟ್ ಬಂದ್ರೆ ನಾನು ಲಾಗಿನ್ ಮಾಡಲ್ಲ, ಆಮೇಲೆ ಕೋರ್ಸ್ ಬೈ ಮಾಡ್ಕೊಂಡಿದ್ರು ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಶೇರಿಂಗ್ ಆಗಲ್ಲ. ಇವಾಗ ನೀವು ಬೈ ಮಾಡ್ಕೊಂಡು ನೀವು ಫ್ರೆಂಡ್ ಲಾಗಿನ್ ಕೊಟ್ರೆ ಅವ್ರ ಮೊಬೈಲ್ ಲಾಗಿನ್ ಆಗಕ್ಕೆ ಹೋದ್ರೆ ಮತ್ತೆ ಸೇಮ್ ಪ್ರಾಬ್ಲಮ್ ಬರುತ್ತೆ. ಇವಾಗಲೇ ವಾರ್ನ್ ಮಾಡ್ತಾ ಇದ್ದೀನಿ, ಮತ್ತೆ ನನಗೆ ಮೆಸೇಜ್ ಮಾಡಬೇಡಿ. ಓಕೆ, ಸೊ ನೀವು ನಿಮ್ ಡಿವೈಸ್ ಅಲ್ಲಿ ಯೂಸ್ ಮಾಡ್ತಿದ್ದು ಇಲ್ಲ ಮೊಬೈಲ್ ಏನೋ ಚೇಂಜ್ ಮಾಡಿದ್ರೆ 1 or 2 ಟೈಮ್ಸ್ ರೀಸೆಟ್ ಮಾಡ್ತೀನಿ, ಪದೇ ಪದೇ ರೀಸೆಟ್ ಮಾಡಲ್ಲ. ಸೊ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಸೊ ಒಂದು ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡಬಹುದು, ಅಂದ್ರೆ ಬ್ರೌಸರ್ ಅಲ್ಲಿ ಒಂದು ಬ್ರೌಸರ್ ಯೂಸ್ ಮಾಡಬಹುದು, ಬಟ್ ಅದೇ ಬ್ರೌಸರ್ ಯೂಸ್ ಮಾಡಬೇಕು. ಲಾಗೌಟ್ ಏನ್ ಮಾಡಬೇಡಿ, ಆಟೋಮೆಟಿಕ್ ಲಾಗಿನ್ ಆಗಿರುತ್ತೆ. ನೀವು ಓಪನ್ ಮಾಡಿದ ತಕ್ಷಣ ಶಾರ್ಟ್ ಕಟ್ ಹಾಕೊಳ್ಳಿ, ಲಾಗಿನ್ ಆಗುತ್ತೆ. ಇದರ ಕಮೆಂಟ್ಸ್ ಎಲ್ಲ ಬೇಡ, ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ಅಂತದೇನು ನಾನು ಮಾಡಿಲ್ಲ, ನಾನು ಯಾರಿಗೂ ರೆಸ್ಪಾಂಡ್ ಮಾಡಿದ್ರೆ ಏನೂ ಇಲ್ಲ. ಸೊ ಯಾರನ್ನ ಇದ್ರೆ ಯಾರು ಕೇಕೆ ಅಂತ ಏನಿದ್ದೀರಾ ನಂಗೆ ರೆಸ್ಪಾಂಡ್ ಮಾಡಿ, ಇಮಿಡಿಯೇಟ್ಲಿ ರೀಸೆಟ್ ಮಾಡ್ತೀನಿ. ಓಕೆ, ಸೊ ಅದಾದ್ಮೇಲೆ ಲಾಂಗ್ ಟರ್ಮ್ ಕೋಚಿಂಗ್, ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ನಿಮಗೆ ಕೋಚಿಂಗ್ ಜಾಯ್ನ್ ಆಗಬೇಕು ಅಂದ್ರೆ ಒಂದು ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ, ಆಲ್ರೆಡಿ ಮೆನ್ಷನ್ ಆಗಿದೆ. ಹೋಮ್ ಸ್ಕ್ರೀನ್ ಆಪ್ ಅಲ್ಲಿ ಹೋಮ್ ಸ್ಕ್ರೀನ್ ಬಂದ್ರೆ ಗೊತ್ತಾಗುತ್ತೆ. ಲೈವ್ ಕೋಚಿಂಗ್ ಜಾಯ್ನ್ ಆಗ್ಬೋದು. ಬೇಡ ಸರ್ ನಂಗೆ ಬರೀ ರೆಕಾರ್ಡ್ ಕ್ಲಾಸ್ ಬೇಕು ಅಂದ್ರೆ ರೆಕಾರ್ಡ್ ಕ್ಲಾಸ್ ಜಾಯ್ನ್ ಆಗ್ಬೋದು. ಕೋಚಿಂಗ್ ಜಾಯ್ನ್ ಆದ್ರೆ ಲೈವ್ ಕೋಚಿಂಗ್, ಪರ್ಸನಲ್ ಗೈಡೆನ್ಸ್, ರೆಕಾರ್ಡ್ ಕ್ಲಾಸ್ ಎಲ್ಲ ಸಿಗುತ್ತೆ. ರೆಕಾರ್ಡ್ ಕ್ಲಾಸ್ ಬಂದ್ರೆ ಓನ್ಲಿ ರೆಕಾರ್ಡ್ ಕ್ಲಾಸ್ ಕಂಪ್ಲೀಟ್ ನೀವು ಫಾಲೋ ಅಪ್ ತಗೊಬೇಕು. ಇಲ್ಲ ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ ಪರ್ಸನಲ್ ಗೈಡೆನ್ಸ್ ಪ್ರೊವೈಡ್ ಮಾಡ್ತೀನಿ. ಇಲ್ಲ ಮಾಕ್ ಟೆಸ್ಟ್ ಸಾಕು ಸರ್, ನನಗೆ PPT ಸಾಕು ನನಗೆ ಅಂತಂದ್ರೆ ಕಂಪ್ಲೀಟ್ ಮಾಕ್ ಟೆಸ್ಟ್ ಇಟ್ಟಿದ್ದೀನಿ. ಸೊ ಇದು ಡಿಸ್ಕ್ರಿಪ್ಷನ್ ಕೆಳಗಡೆ ಇದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಇಲ್ಲ ಆಪ್ ಅಲ್ಲಿ ಹೋಗಿ ಬ್ಯಾನರ್ ಕ್ಲಿಕ್ ಮಾಡೋದು ಸಿಕ್ಬಿಡುತ್ತೆ ಅಲ್ಲಿ. ಸೊ ಯೂಶಲಿ ಆರಾಮಾಗಿ ಬೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ನಾನು ಪ್ರಿಫರ್ ಮಾಡೋದು ಬೈ ದಿಸ್ ಕೋರ್ಸ್ ಅಟ್ ಲೀಸ್ಟ್. ಓಕೆ, ಸೊ 300 ರೂಪಾಯಿ ಯೋಚನೆ ಮಾಡಕ್ ಹೋಗ್ಬೇಡಿ. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಫ್ಯೂಚರ್ ಅಷ್ಟೇ. ಓಕೆ, ಸೊ ಈ ತರ ಪ್ರಾಬ್ಲಮ್ ಇದ್ರೆ ದಯಮಾಡಿ ನನಗೆ ಪಿಂಗ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.